ನೋಡ್ತಾ ನೋಡ್ತಾ ಕಾಲೇಜ್ ಮುಗ್ದಿದ್ದು ಗೊತ್ತಾಗ್ಲಿಲ್ಲ, ಹಾಗೆ ಈ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ಕೂಡ ಗೊತ್ತಾಗ್ಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿಂದ ನಮ್ಮ ಫೈನಲ್ ಸೆಮ್ ನ ಎಕ್ಸಾಮ್ಸ್ ಎಲ್ಲ ಶುರು ಆಗೇ ಹೋಯ್ತು. ಈ ಎಕ್ಸಾಮ್ ಟೆನ್ಷನ್ನಿಗಂತೂ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೂ ಇಲ್ಲ, ಹಂಗೆ ಬೆಳಗ್ಗೆ ಬೇಗನೂ ಎಚ್ಚರಿಕೆ ಆಗೋಯ್ತು. ಇನ್ನ ಒಂದ್ ಕಪ್ ಟೀ ಕುತ್ಕೊಂಡು ರಿವಿಷನ್ಗೆ ಅಂತ ಕುತ್ಕೊಂಡಿದ್ದೆ, ಅದ್ರ ಮಧ್ಯೆ ವಾರ ಇರೋದೇ ಮರ್ತೋಗಿದ್ದೆ. ಇನ್ನ ಎದ್ದು ಬೇಗ ಎಲ್ಲ ನೆಲ ಒರೆಸ್ಕೊಟ್ಟೆ. ನಮ್ಮ ಮನೆಯವರು ಕೂಡ ಹೂವು ಎಲ್ಲ ತಗೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮುಗಿಸಿ ಅವರು ಕೂಡ ಕೆಲ್ಸಕ್ಕೆ ಅಂತ ಹೊರಟ್ರು. ಇನ್ನು ನಮಗಿರೋದು ಮಧ್ಯಾಹ್ನ 2 ಗಂಟೆಗೆ ಎಕ್ಸಾಮು. ಈ ಫೀಲಿಂಗ್ ಹೆಂಗಿರುತ್ತೆ ಅಂದ್ರೆ, ಕೂತಿತ್ತಲ್ಲಿ ಕೂರಕ್ಕಾಗಲ್ಲ, ನಿಂತಿತ್ತಲ್ಲಿ ನಿಲ್ಲಕ್ಕಾಗಲ್ಲ, ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗೆ ಆಗುತ್ತೆ ಅಂತಾರಲ್ಲ, ಆ ತರ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ನಿಮ್ಗೂ ಕೂಡ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ? ಇನ್ನು ಆ ಕಡೆಯಿಂದ ಈ ಕಡೆ ಓಡಾಡೋದ್ರೊಳಗಾಗ್ಲೇ ಟೈಮ್ ಆಗಿ ನಮ್ಮ ಕುಳ್ಳಿ ಮೇಡಮ್ ಅವ್ರು ಕೂಡ ಬಂದ್ರು. ಈ ಮೇಡಮ್ ಅವರು ಕೂತ್ರು ಬಿಡ್ತಾ ಇಲ್ಲ, ನಿಂತರು ಬಿಡ್ತಾ ಇಲ್ಲ, ಗಾಡಿಲಿ ಹೋಗ್ಬೇಕಾರ್ಲು ಬಿಡ್ತಾ ಇಲ್ಲ, ಓದ್ಕೊಂತಾನೆ ಬಂದ್ರು. ಇನ್ನು ಟೈಮ್ ಆದ ತಕ್ಷಣ ನಮ್ಮ ಸಾಹೇಬ್ರಿಗೆ ಒಂದು ಕಾಲ್ ಮಾಡಿದ್ದಕ್ಕೆ ಅವರು ಬಂದು ನಮ್ಮನ್ನ ಕಾಲೇಜ್ ಹತ್ರ ಬಿಟ್ಕೊಟ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೊರಟ್ರು. ಇನ್ನು ಎಂಟ್ರೆನ್ಸ್ ಅಲ್ಲೇ ನಮ್ಮ ತರ್ಲೆ ಪುಟ್ಟಿ ಅವರು ಹಾಗೆ ನಮ್ಮ ಪಮ್ಮಿ ಮೇಡಮ್ ಅವರು ಸಿಕ್ಕಿದ್ರು. ನಾವು ಹೋದಾಗೇನೋ ಡೈಲಾಗ್ ಹೊಡೆದ್ಲು, ಮತ್ತೆ ಹೇಳಂದ್ರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗೋಗ್ಬಿಟ್ಲು. ಇನ್ನು ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ರೆ ಎಲ್ರು ಕೂಡ ಬುಕ್ ಇಟ್ಕೊಂಡು ಓದೋದ್ರಲ್ಲೇ ಬ್ಯುಸಿ ಆಗಿದ್ರು. ಇಲ್ಲಿ ನಾನು ಖಾಲಿ ಹೊಡಿತಾ ಇದ್ದೆ. ಅಷ್ಟರಲ್ಲಿ ಹಾಲ್ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಶುರು ಆಯಿತು. ನಮ್ಮ ರೋಲ್ ನಂಬರು ರೂಮ್ ನಂಬರು ನೋಡಿಕೊಂಡು ಸೀದಾ ಎಕ್ಸಾಮ್ ಹಾಲ್ ಕಡೆ ಹೊರಟ್ವಿ. ಇನ್ನು ಈ ಸೆಮ್ ಅಂತೂ ಕ್ಲಾಸಸ್ ಮುಗ್ದಿದ್ದು ಗೊತ್ತಾಗ್ಲಿಲ್ಲ, ಹಾಗೆ ಈ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ಕೂಡ ಗೊತ್ತಾಗ್ಲಿಲ್ಲ. ಕೊನೆಗೂ ಒಂದು ಎಕ್ಸಾಮ್ ಬರೆದು ಮುಗಿಸಿದೀವಿ, ಇನ್ನೂ 4 ಎಕ್ಸಾಮ್ ಇದೆ. ಇನ್ನು ಫಸ್ಟ್ ಪೇಪರ್ ಬರ್ದಿದ್ದ ಖುಷಿಗೆ ಎಲ್ಲರೂ ಒಂದು ರೌಂಡ್ ಡಿಸ್ಕಷನ್ ಮುಗಿಸ್ಕೊಂಡು ನಾವು ಹೊರಗಡೆ ಬರೋದ್ರೊಳಗಡೆ ನಮ್ಮ ಮನೆಯವರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು. ಇನ್ನು ಅಲ್ಲಿಂದ ಸೀದಾ ಗಾಡಿ ಹತ್ಕೊಂಡು ನಮ್ಮ ಕುಳ್ಳಿ ಮೇಡಮ್ ಅವ್ರನ್ನ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿ ಹೊಟ್ಟೆ ಹಸ್ತಿತ್ತು ಅಂತ ಒಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.